ಇಳಕಲ್ ತಾಲ್ಲೂಕಿನ ಕೋಡಿಹಾಳ್ ಗ್ರಾಮದಲ್ಲಿ ನಿನ್ನೆ ಸುರಿದ ಭಾರೀ ಮಳೆಗೆ ಜನಜೀವನ ಅಸ್ತವ್ಯಸ್ತವಾಗಿದೆ. ರೈತರ ಹೊಲದಲ್ಲಿ ನೀರು ತುಂಬಿ ಸೂರ್ಯಕಾಂತಿ, ಎಳ್ಳು, ತೊಗರಿ ಬೆಳೆ ಸಂಪೂರ್ಣವಾಗಿ ನೀರಲ್ಲಿ ನಿಂತಿದೆ. ಕಾಯಿಪಲ್ಯ ನೀರು ಪಾಲಾಗಿದೆ. ಇದರಿಂದಾಗಿ ರೈತರು ತುಂಬಾ ಕಷ್ಟ ಅನುಭವಿಸುವಂತಾಗಿದೆ ಹಾಗೂ ಮನೆಗೆ ನೀರು ನುಗ್ಗಿ ಮನೆಯಲ್ಲಿರುವ ದವಸ ಧಾನ್ಯ ನೀರು ಪಾಲಾಗಿವೆ. ಅಧಿಕಾರಿಗಳು, ಜನಪ್ರತಿನಿಧಿಗಳು ಈ ಕಡೆ ಗಮನ ಹರಿಸಿ ರೈತರಿಗೆ ಪರಿಹಾರ ಘೋಷಿಸಬೇಕೆಂದು ಗ್ರಾಮಸ್ಥರು ಒತ್ತಾಯ ಮಾಡಿದ್ದಾರೆ. ಬಾಗಲಕೋಟೆ ಜಿಲ್ಲೆಯ ಇಳಕಲ್ ತಾಲೂಕಿನಲ್ಲಿ ನಿನ್ನೆ ಸುರಿದಂತಹ ಧಾರಾಕಾರದ ಮಳೆಯಿಂದಾಗಿ ಇಲ್ಲಿ ಹರಿಯುತ್ತಿರುವಂಥ ಒಂದು ಹಳ್ಳದ ನೀರಿನ ಒಂದು ರಭಸದಿಂದಾಗಿ ಆ ಒಂದು ಒಡ್ಡು ಒಡೆದು ಹೊಲದಲ್ಲಿ ನೀರು ನುಗ್ಗಿ ಅಪಾರವಾದ ಒಂದು ಬೆಳೆ ಹಾನಿಯಾಗಿದೆ. ಸರ್ಕಾರ ಇದಕ್ಕೆ ಸೂಕ್ತವಾದಂಥ ಒಂದು ಕ್ರಮ ತೆಗೆದುಕೊಂಡು ಹಾಗೆ ರೈತರ ಒಂದು ನೋವಿಗೆ ಹಾಗೆ ರೈತರ ಒಂದು ನೆರವಿಗೆ ಸರ್ಕಾರ ಒಂದು ಸೂಕ್ತವಾದಂಥ ಪರಿಹಾರವನ್ನು ಘೋಷಿಸಬೇಕಾಗಿ ತಮ್ಮಲ್ಲಿ ಅಧಿಕಾರಿಗಳಲ್ಲಿ ಹಾಗೆ ಸರ್ಕಾರದ ಮಾನ್ಯ ಅಧಿಕಾರಿಗಳಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೀನಿ.